ಹಾಯ್ ಹೆಲೋ ಎಲ್ಲ ಕರ್ನಾಟಕ ಜನತೆಗೂ ನಾನು ಮಾಡುವ ನಮಸ್ಕಾರ. ಈಗ ನಾನು ಮಾತನಾಡ್ತಿರೋ ಕಂಟೆಸ್ಟೆಂಟ್ಸ್ ಯಾರು ಅಂದರೆ ಮಂಜು ಭಾಷಿಣಿ ಅವರು ಮತ್ತು ರಾಶಿಕಾ ಅವರು. ಸೊ ಇಬ್ಬರು ಪೇರು ಆ್ಯಕ್ಚುಲಾಗಿ ಪ್ಲಸ್ ಆಗ್ಬೋದಾಗಿತ್ತು. ಬಿಕಾಸ್ ನನಗೆ ಮಂಜು ಭಾಷಿಣಿ ಅವ್ರು ನೋಡಿದಾಗ ಒಳ್ಳೆ ವಾಗ್ಮಿ ಅನಿಸ್ತಾರೆ. ಮತ್ತು ರಾಶಿಕಾ ಅವ್ರು ನೋಡಿದಾಗೆ ಅವರು ಫಿಸಿಕಲ್ ಟಾಸ್ಕಲ್ಲೆಲ್ಲ ಆಗ್ಬೋದು ಶಿ ಕುಡ್ ಬಿ ಎ ಟಫ್ ಫೈಟರ್ ಅನಿಸಿತ್ತು. ಎಲ್ಲೋ ಅವರಿಬ್ಬರು ಫಸ್ಟ್ ವೀಕಲ್ಲಿ ವೀಡಿಯೋ ತೋರಿಸ್ದಂಗೆ ಅಣ್ಣ ತಂಗಿ ಬಾಂಡು ಆ ಥರದ್ರಲ್ಲಿ ಕಳೆದೋಗಿದ್ರು. ಇಲ್ಲ ಕಿಚನ್ನೇ ಅದು ಒಂದು ಹ್ಯೂಜ್ ಟಾಸ್ಕ್ ಅಂದ್ಕೊಂಡು ಆ ಕಿಚನಲ್ಲಿ ಅಡುಗೆ ಮಾಡೋದ್ರಲ್ಲೇ ತೊಡಗಿಸ್ಕೊಂಡು ಅವ್ರದ್ದು ಒಪಿನಿಯನ್ಸಲ್ಲಾಗಲಿ ಎಂಟರ್ಟೈನ್ಮೆಂಟ್ ಆಗಲಿ ಆಟದಲ್ಲಿ ಮುಂದೆ ನಾನು ಹೋಗಬೇಕು ಅನ್ನೋದನ್ನು ಎಲ್ಲೋ ಮರ್ತೇ ಹೋಗ್ಬಿಟ್ರು. ಆಲ್ರೆಡಿ ಕಿಚನಲ್ಲಿ ಇದ್ದೀವಲ್ಲ, ಸೊ ಹಾಗಾಗಿ ಎಲ್ಲರೂ ನಮ್ಮನ್ನು ಕನ್ಸಿಡರ್ ಮಾಡ್ತಾರೆ, ನಮ್ಮನ್ನು ನಾಮಿನೇಟ್ ಮಾಡೋದಿಲ್ಲ ಇಲ್ಲ ಅಂತ ಮಾತ್ರ ಆ ಆ್ಯಂಗಲಲ್ಲಿ ನೋಡ್ಕೊಂಡು ಕಳೆದೋದ್ರು ಅನಿಸುತ್ತೆ. ಬಿಕಾಸ್ ನಮ್ಗೆ ಗೊತ್ತಿದ್ದಂಗೆ ಟಿ ವಿಲಿ 1 hour ಟೆಲಿಕಾಸ್ಟ್ ಆದಮೇಲೆ ಕಿಚನಲ್ಲಿ ಒಂದು ತುಡುಕು ಅಷ್ಟೇ ತೋರಿಸ್ತಾರೆ. ಇನ್ನು ಮಿಕ್ಕಿದ್ದೆಲ್ಲ ಎಲ್ಲ ಆ್ಯಂಗಲಲ್ಲೂ ನೋಡಿದ್ರೆ ಅವರು ಇಬ್ಬರು ಕಾಣಿಸ್ಲೇ ಇಲ್ಲ ಅಂತ ಅನಿಸ್ತು ನನಗೆ. ಬಟ್ ನನಗೆ ಮಂಜು ಭಾಷಿಣಿ ಅವರು ಏನೇ ಒಂದು ಒಪಿನಿಯನ್ ಯಾರಾದರೂ ಕೇಳಿದಾಗ ಶಿ ಕ್ಲಿಯರ್ಲಿ ಟೆಲ್ಸ್. ಅಂದರೆ ಅವರು ನಾನು ಹೇಳ್ದಂಗೆ ಅವ್ರದ್ದು ಅವ್ರು ಎಕ್ಸ್ಪ್ಲೈನ್ ಮಾಡೋ ರೀತಿಯಲ್ಲಿ ತುಂಬ ಕ್ಲಾರಿಟಿ ಇರುತ್ತೆ ಅವರು ಒಪಿನಿಯನ್ ಹೇಳಬೇಕಾದ್ರೆ. ಬಟ್ ನನಗೆಲ್ಲೋ ಅನಿಸೋದು ಗೊತ್ತಿದ್ದು ತಪ್ಪು ಮಾಡಿ ಎಂಡ್ ಆಫ್ ದ ಇದರಲ್ಲಿ ಸಾರಿ ಅಂತ ಈ ಥರ ಹೇಳ್ತಾ ಹೋಗ್ಬಿಟ್ರೆ ಇದಕ್ಕೆ ಗೊತ್ತಿದ್ದು ಮಾಡಿ ಸಾರಿ ಕೇಳೋದಕ್ಕೆ ಅಷ್ಟು ವ್ಯಾಲ್ಯೂ ಇರಲ್ಲ. ಫಸ್ಟ್ ಟೈಮ್ ಇಟ್ ಈಸ್ ಓಕೆ. ಐ ಥಿಂಕ್ ಇವಾಗ ಆಲ್ರೆಡಿ 2 weeksಲ್ಲಿ 2-3 times ಅದೇ ಥರ ರಿಪೀಟ್ ಆಗಿದೆ. ಇದೆಲ್ಲ ಅವ್ರಿಗೆ ನೆಗೆಟಿವ್ ಆಗ್ಬೋದು ಅಂತ ಅನಿಸ್ತು. ರಾಶಿಕಾ ಅವ್ರಿಗೂ ಅಷ್ಟೇ. ನನಗೆ ಅವರು ಓಕೆ ಅವರು ಏನು ಅಂತಂದರೆ ಯಾರಾದರೂ ಅವ್ರ ಬಗ್ಗೆ ಬ್ಯಾಕ್ ಹೇಳಿದ್ರೆ ಮಾತ್ರ ಶಿ ಈಸ್ ಗೋಯಿಂಗ್ ಆ್ಯಂಡ್ ಬಿಕಮಿಂಗ್ ಎ ಫೈಯರ್ ಆರ್ ನಾನು ಹಾಗೆ ಮಾಡಲ್ಲ ಹೀಗೆ ಮಾಡಲ್ಲ ಅಂತ. ಎಲ್ಲೂ ಆಟ ಆಡಬೇಕಾದ್ರೆ ಇಲ್ಲ ಗೇಮ್ಸ್ಗೆ ಆಪರ್ಚುನಿಟಿ ಬಂದಾಗ ನಾನು ಮಾಡ್ತೀನಿ ಅಂತ ಎಲ್ಲೂ ಅವರು ತುಂಬ ಮುಂದೆ ಬಂದಿದ್ದು ನಾನು ನೋಡಲಿಲ್ಲ. ಸೊ ಎಲ್ಲೋ ಅವ್ರಿಗೆ ಈ ಥರನೇ ಬರೀ ಆಪೋಸಿಟ್ ಬಂದಾಗ ಮಾತಾಡೋದು, ಸ್ಟ್ರೈಕ್ ಥರ ಮಾಡೋದು, ಗೊತ್ತಿದ್ದು ರಾಂಗ್ ಮಾಡಿ ಸಾರಿ ಕೇಳೋದು, ಈ ಥರನೇ ಕಂಟಿನ್ಯೂ ಆದರೆ ಅವ್ರಿಗೆ ಫೈನಲಿಸ್ಟ್ ಆಗೋದು ಕಷ್ಟ ಆಗುತ್ತೆ. ಬಟ್ ನನಗೆ ಮಂಜು ಭಾಷಿಣಿ ಅವ್ರ ಎಕ್ಸ್ಪ್ಲನೇಷನ್ ನೋಡಿ ಮೇ ಬಿ ಅವ್ರಿಗೆ ತುಂಬ ಫೋಕಸ್ ಮಾಡಿ ಜೆನ್ಯೂನಾಗಿ ಎಲ್ಲ ಕಡೆ ಇನ್ವಾಲ್ವ್ ಆಗಿ ಒಪಿನಿಯನ್ಸ್ ಹೇಳೋಕ್ಕೆ ಹೋದರೆ ಅವ್ರಿಗೆ ಪ್ಲಸ್ ಆಗ್ತಾ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡೋಣ ಮುಂದಿನ ವೀಕ್ದಲ್ಲಿ ಅವ್ರು ಯುಟಿಲೈಸ್ ಮಾಡ್ಕೊತಾರ ಇಲ್ಲ ಅವರು ಹಳೆಯ ಸ್ಟ್ರಾಟಜಿಲೇ ಹೋದರೆ ನನಗಂತೂ ಅವರು ಗೇಮಲ್ಲಿ ಅವ್ರು ಫೈನಲಿಸ್ಟ್ ಆಗಿ ಹೋಗೋದಕ್ಕೆ ತೊಂದರೆನೇ ಅಂತ ಅನಿಸುತ್ತೆ. ನಿಮಗೂ ಅದೇ ಅನಿಸಿದ್ರೆ ನಿಮ್ಮ ಕಮೆಂಟ್ ಹಾಕಿ, ಇಲ್ಲ ಬೇರೆ ಒಪಿನಿಯನ್ ಇದು ಕಮೆಂಟ್ ಹಾಕಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.